ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ರೈಸ್ ಬಾತ್, ಅದು ಮಸಾಲೆ ಇಲ್ಲದೇ ಬೇಗ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥದ್ದು. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಬೇಗ ಗಡಬಿಡಿಯಲ್ಲಿ ಮಾಡುವಂತಹ ತಿಂಡಿ. ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ತಲುಪುತ್ತೆ. ಈಗ ಒಂದು ಅರ್ಧ kg ಅಳತೆ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊ, ಈ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 8 ಹಸಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು, ಸ್ವಲ್ಪ ಕಡ್ಲೆ, ಚಕ್ಕೆ, ಲವಂಗ, ಸೋಂಪ, ಏಲಕ್ಕಿ, ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ರುಚಿ ಗೋಲ್ಡು ಇದು, ಅದಕ್ಕೆ ಗಟ್ಟಿ ಇದೆ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆಬೇಳೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪ ಇದು ಹಾಕ್ಕೊಂಡಾದ್ಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು, ಒಂದೆರಡು ನಿಮಿಷ. ಈಗ ಅದಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕ್ಕೋಬೇಕು. ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಈಗ ಟೊಮೊಟೊ ಒಂದೆರಡು ಹೆಚ್ಚಿಕೊಂಡಿತ್ತಲ್ಲ ಅದು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಬಡಿಸ್ಕೋಬೇಕು. ಈ ಥರ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನು ಅರ್ಧ kg ಅಕ್ಕಿ ಅಳತೆ ಹಾಕ್ಕೊಂಡಿದ್ದೆ, 2 ಕಪ್ಪಷ್ಟು. ಈಗ 4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ತೊಗೊಂಡ್ರೆ 4 ಕಪ್ ನೀರು ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಬೇಕು. ಈಗ ಕುದಿಯೋಕ್ಕೆ ಶುರುವಾಗಿದೆ. ಇದಕ್ಕೆ ನಿಂಬೆಹಣ್ಣು ರಸ ಇತ್ತಲ್ಲ ಅದು ಹಾಕ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಮಸಾಲೆ ಯೂಸ್ ಮಾಡಿದ್ರೆ ಇರಲ್ಲ. ಒಂದೇ ಥರ ಮಾಡಿ ಬೇಜಾರಾಗಿರುತ್ತಲ್ಲ, ಈ ಥರ ಮಾಡಿದ್ರೆ ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಈಗ ತೊಳೆದಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಹಾಕ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಅದು ಕುದಿಗೆ ಬಿಡಬೇಕಿದು, ಅಲ್ಲದ್ರೆ ತಳ ಹತ್ಕೊಬಿಡುತ್ತೆ ಅಂತ. ಈಗ ಕುದಿಗೆ ಶುರುವಾಗಿದೆ. ಈಗ ಇದಕ್ಕೆ ಲಿಡ್ ಹಾಕ್ಬಿಟ್ಟು 2 ವಿಸಿಲ್ ಬಂದರೆ ಸಾಕು. ಟೂ ವಿಸಿಲ್ ಬಂದು ಪ್ರೆಷರೆಲ್ಲ ಆರಿದ್ಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ಇದು ಕುಕ್ಕರು ಚಿಕ್ಕದಾಗಿದ್ದಕ್ಕೆ ತುಂಬ ಔಟಿದೆ. ಇದನ್ನ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಇದನ್ನು ನಿಧಾನಕ್ಕೆ ಇನ್ನೊಂದು ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ.
ಈಗ ರೆಡಿಯಾಗಿದೆ. ರೈಸ್ ಬಾತು ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇದು ಬೇಗ ಬೇಗ ಈಸಿಯಾಗಿ ಮಾಡುವಂಥದ್ದು, ಎಲ್ಲರೂ ಇಷ್ಟಪಡ್ತಾರೆ. ಅರ್ಜೆಂಟ್ನಲ್ಲಿ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.